ಮತ್ತು ತಾಳಗುಪ್ಪ ಶಿರ್ಸಿ ಹುಬ್ಬಳ್ಳಿ ಮಾರ್ಗ ಸುಮಾರು ತಾಳಗುಪ್ಪ ಹೊನ್ನಾವರ ಹೊಸ ಮಾರ್ಗ ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ ಇಂಥ ಎಲ್ಲಕ್ಕೂ ಕೂಡ ಸುಮಾರು 21,000 ಕೋಟಿ ರೂಪಾಯಿನ ಒಟ್ಟು ನಾವು ಖರ್ಚು ಮಾಡ್ತಾಯಿದ್ದೀವಿ. ಮತ್ತೆ ಜೋರಾಯಿತು ತಾಳಗುಪ್ಪ ಶಿರಸಿ ರೈಲು ಮಾರ್ಗದ ಕುರಿತ ಚರ್ಚೆ. ಹಾಗಿದ್ರೆ ನಮ್ಮ ಶಿರಸಿಗೆ ಬಂದೇ ಬಿಡುತ್ತಾ ರೈಲು ಗಾಡಿ? ನಮ್ಮ ನಾಯಕರು ರೈಲ್ವೆಗಾಗಿ ನಿಜವಾಗ್ಲೂ ಒತ್ತಡ ಹಾಕ್ತಿದ್ದಾರಾ, ಇಲ್ಲ ರೈಲು ಬಿಡುತ್ತಿದ್ದಾರಾ? ಸರ್ವೆ ಯಾವ ಹಂತದಲ್ಲಿದೆ? ಯೋಜನೆ ಕಾರ್ಯಸಾಧುನ? ಅದನ್ನ ನಾವು ಹೇಳ್ತೀವಿ ನೋಡಿ. ನಿಜವಾಗ್ಲೂ ನಮ್ಮ ಶಿರ್ಸಿ ಜನ ಎಷ್ಟು ಪಾಪದವರು ಅಲ್ವಾ? ಪಾಪದವರು ಅನ್ನೋದಕ್ಕಿಂತ ನಮ್ಮನ್ನ ನಾವು ನತದೃಷ್ಟರು ಅಂತ ಕರೆದುಕೊಂಡ್ರೆ ಸರಿ ಇರುತ್ತೆ ಅನ್ಸುತ್ತೆ. ಅಥವಾ ಹೇಳಿಕೊಳ್ಳೋಕೆ ಶಿರ್ಸಿ ಜನ ಸಿಕ್ಕಾಪಟ್ಟೆ ಬುದ್ಧಿವಂತರಾದ್ರೂ ತಮ್ಮ ಹಕ್ಕನ್ನ ತಾವು ಕೇಳಿ ಪಡೆಯೋದ್ರಲ್ಲಿ ಮಾತ್ರ ಬಹಳ ಹಿಂದೆ ಉಳಿದು ಬಿಟ್ಟಿದ್ದೀವಿ ಅನ್ಸುತ್ತೆ. ಮತ್ತಿನ್ನೇನ್ರಿ, ನಾವು ಹುಟ್ಟಿದಾಗಿನಿಂದ ನಮ್ಮೂರಿಗೆ ರೈಲ್ವೆ ಬರುತ್ತೆ ಅನ್ನೋ ಕನಸನ್ನ ಕಾಣುತ್ತಲೇ ಇದ್ದೇವೆ. ರಾಜಕಾರಣಿಗಳು ಕೂಡ ಆಗಾಗ ರೈಲು ಬಿಡುತ್ತಲೇ ಇದ್ದಾರೆ. ಆದರೆ ಇಷ್ಟು ವರ್ಷವಾದರೂ ನಮ್ಮ ಶಿರಸಿಗೆ ಇನ್ನೂ ರೈಲು ಬಂದಿಲ್ಲ. ಈಗ ಸರ್ವೆ ಆಗುತ್ತಂತೆ, ಆಗ ಸರ್ವೆ ಆಗುತ್ತಂತೆ ಅನ್ನೋ ಮಾತನ್ನ ಕೇಳುತ್ತಿದ್ದೀವಿ ಬಿಟ್ರೆ ಕಾಮಗಾರಿ ಮಾತ್ರ ಶುರುವಾಗಿಲ್ಲ. ಹಾಗಿದ್ರೆ ನಮ್ಮ ಶಿರಸಿಗೆ ರೈಲು ಬರುತ್ತಾ ಇಲ್ವಾ? ಇತ್ತೀಚೆಗೆ ನಡೆದ ಸರ್ವೆ ಕತೆ ಏನಾಯ್ತು? ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀವಿ ನೋಡಿ. ಈ ರೈಲು ಮಾರ್ಗದ ಬಗ್ಗೆ ಹೇಳಬೇಕು ಅಂದರೆ ಶಿವಮೊಗ್ಗದ ತಾಳಗುಪ್ಪನಿಂದ ಪ್ರಾರಂಭವಾಗಿ ಶಿರಸಿ, ತಡಸ, ಮುಂಡಗೋಡ ಮೂಲಕ ಹುಬ್ಬಳ್ಳಿಯನ್ನ ಸಂಪರ್ಕಿಸುವ ಮಾರ್ಗ ಇದಾಗಿದೆ. ಸುಮಾರು 150 ಕಿಲೋಮೀಟರ್ನಿಂದ 170 ಕಿಲೋಮೀಟರ್ ಉದ್ದದ ರೈಲು ಮಾರ್ಗವಾಗಿದೆ. ನಮ್ಮ ಪುಣ್ಯಕ್ಕೆ 2024ರಲ್ಲಿ ಈ ಯೋಜನೆಯ ಕನಸಿಗೆ ಸಣ್ಣ ಜೀವ ಬಂದಿತ್ತು. 2024ರ ಮಾರ್ಚ್ನಲ್ಲಿ ರೈಲ್ವೆ ಸಚಿವಾಲಯವು FLS ನಡೆಸಲು 3.95 ಕೋಟಿ ಅನುದಾನವನ್ನು ಮಂಜೂರು ಮಾಡಿತ್ತು. ಫೆಬ್ರವರಿ 2025ರಲ್ಲಿ ಹೈದರಾಬಾದ್ ಮೂಲದ ಕಂಪನಿಗೆ ಈ ಸಮೀಕ್ಷೆಯ ಗುತ್ತಿಗೆಯನ್ನ ನೀಡಲಾಗಿತ್ತು. ಈ ರೈಲು ಮಾರ್ಗಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಎಂಜಿನಿಯರಿಂಗ್ ಮತ್ತು ಟ್ರಾಫಿಕ್ ಸಮೀಕ್ಷೆ ಈಗಾಗಲೇ ಪೂರ್ಣಗೊಂಡಿದೆ. ಅಂತಿಮ ಸ್ಥಳ ಸಮೀಕ್ಷೆ ಇನ್ನೇನು ಮುಗಿಯಬೇಕಿದೆ. ಸದ್ಯ ಈ ರೈಲು ಮಾರ್ಗದ ನಕ್ಷೆಯಲ್ಲಿಯೂ ಸಣ್ಣ ಬದಲಾವಣೆ ಆಗಿದೆ. ರೈತರಿಗೆ ಆಗುವ ಭೂನಷ್ಟವನ್ನ ಕಡಿಮೆ ಮಾಡಲು ಹೊಸ ಸಮೀಕ್ಷೆಯಲ್ಲಿ ಸಿದ್ದಾಪುರ ಕಾನ್ಸೂರು ಮಾರ್ಗವನ್ನ ಕೈಬಿಟ್ಟು ಸೊರಬ ತಾಲೂಕಿನ ಮೂಲಕ ಶಿರಸಿಗೆ ಸಂಪರ್ಕ ಕಲ್ಪಿಸುವಂತೆ ನಕ್ಷೆಯಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ಯೋಜನೆಗೆ ಸುಮಾರು 3,115 ಕೋಟಿ ವೆಚ್ಚವಾಗಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಈ ಯೋಜನೆಯ ಬಗ್ಗೆ ಇತ್ತೀಚೆಗಷ್ಟೇ ಶಿವಮೊಗ್ಗ ಸಂಸದ BY ರಾಘವೇಂದ್ರ ಮಾತನಾಡಿದ್ದು ಶಿರಸಿಯ ಜನರಿಗೆ ಒಂದು ಶಾಕಿಂಗ್ ಹಾಗೂ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ. ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದಂತೆ ಸರ್ವೆ ಕಾರ್ಯ ನಡೆಯುತ್ತಿದ್ದು ಆರ್ಥಿಕವಾಗಿ ಕಾರ್ಯಸಾಧುವಲ್ಲ ಅಂತ ರೈಲ್ವೆ ಇಲಾಖೆ ತಿಳಿಸಿದೆ. ಈ ಮಾರ್ಗ ಸೇವಾ ದೃಷ್ಟಿಯಿಂದ ಅಷ್ಟೊಂದು ಲಾಭದಾಯಕವಲ್ಲದಿದ್ರೂ ಸರಕು ಸಾಗಾಣಿಕೆಗೆ ಅನುಕೂಲವಾಗುತ್ತೆ. ಹೀಗಾಗಿ ಆರ್ಥಿಕವಾಗಿ ಕಾರ್ಯಸಾಧ್ಯತೆ ಇದೆ ಅಂತ ರೈಲ್ವೆ ಇಲಾಖೆಗೆ ಮನವರಿಕೆ ಮಾಡಿಕೊಟ್ಟು ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುವುದು ಅಂತ ಸಂಸದ BY ರಾಘವೇಂದ್ರ ತಿಳಿಸಿದ್ದಾರೆ. ಈ ಮೂಲಕ ಇನ್ನೂ ಈ ಯೋಜನೆಗೆ ಮತ್ತಷ್ಟು ವಿಘ್ನಗಳು ಎದುರಾಗಿರುವ ಬಗ್ಗೆ ಸ್ಪಷ್ಟ ಸುಳಿವನ್ನ ನೀಡಿದ್ದಾರೆ. ಅದೇನೇ ಇರಲಿ, ನಮ್ಮ ಶಿರಸಿ ಜನರಿಗೆ ಇದೇನು ಹೊಸತಲ್ಲ. ಹೀಗಾಗಿ ಈ ವಿಚಾರದಲ್ಲಿ ಮತ್ತೊಂದು ಹೊಸ ಅಪ್ಡೇಟ್ ಬರೋವರೆಗೂ ಕಾಯೋದೇನು ದೊಡ್ಡದಲ್ಲ. ಏನಂತೀರಾ? ಬ್ಯೂರೋ ರಿಪೋರ್ಟ್, ಶಿರಸಿ ನ್ಯೂಸ್.